ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಹುಲ್ ರಾಥೋಡ್. ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್ ಅಂದರೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಿಫೋರ್ ಹೆಸರಿತ್ತು. ಆ ಕಾಲೇಜ್ನಲ್ಲಿ ಥರ್ಡ್ ಇಯರ್ MBBS ಸ್ಟೂಡೆಂಟ್ ಆಗಿದ್ದೇನೆ. ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಪ್ಪ ಅಂತಂದ್ರೆ, ಇದರ ಮುಖ್ಯ ಉದ್ದೇಶ ಏನಪ್ಪ, ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ಹೊಸ ಜೂನಿಯರ್ಸ್ ಬರ್ತಿದ್ದಾರೆ ಅಂತಂದ್ರೆ 2025 ಬ್ಯಾಚ್ ಬರ್ತಿದೆ. ಆ ಜೂನಿಯರ್ಸ್ಗೆ ಹೆಲ್ಪ್ ಆಗಲಿ, ನಮ್ಮ ಕಾಲೇಜ್ ಯಾವ ರೀತಿ ಇದೆ, ನಮ್ಮ ಕಾಲೇಜ್ ಕ್ಯಾಂಪಸ್ ಯಾವ ರೀತಿ ಇದೆ, ನಮ್ದು ಫ್ಯಾಕಲ್ಟಿ ಯಾವ ರೀತಿ ಇದ್ದಾರೆ, ಇಲ್ಲಿ ಕ್ಲಿನಿಕಲ್ ಎಕ್ಸ್ಪೋಜರ್ ಯಾವ ರೀತಿ ಇದೆ, ಎಲ್ಲವನ್ನು ನಾವು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಗೈಸ್. ಇದು ಬಳ್ಳಾರಿ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ನ ಮೇನ್ ಎಂಟ್ರೆನ್ಸ್, ಅಂದರೆ ಮುಖ್ಯ ದ್ವಾರ. ಹಿಂಗೆ ಹೋಗ್ತಾ ಹೋದರೆ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಕಚೇರಿ ಬರುತ್ತೆ. ಬಳ್ಳಾರಿ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಟೋಟಲ್ 133 ಎಕರೆ ವಿಸ್ತೀರ್ಣಗೊಂಡಿದೆ. ಫಸ್ಟ್ ಇಯರಲ್ಲಿ ಟೋಟಲ್ 3 ಸಬ್ಜೆಕ್ಟ್ಸ್ ಇರ್ತವೆ. ಒಂದು ಬಯೋಕೆಮಿಸ್ಟ್ರಿ, ಇನ್ನೊಂದು ಅನಾಟಮಿ, ಇನ್ನೊಂದು ಫಿಸಿಯಾಲಜಿ. ಇವಾಗ ನೀವು ನೋಡಿದ್ರಲ್ಲ, ಅದು ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು. ಇದು ನಮ್ಮ ಕಾಲೇಜಿನ ಹಾಲು ಅಂತಂದರೆ ಯಾವ್ಯಾವ ಕ್ಲಾಸಸ್ ನಡೀತಾವೆ ಎಲ್ಲ ನಮ್ಮ ಕಾಲೇಜಿನಲ್ಲಿ ಇದೇ ಕ್ಲಾಸಲ್ಲಿ ನಡೀತವೆ. ಅದಕ್ಕೆ ಬೀಸಿರಾಯ್ ಹಾಲ್ ಅಂತ ಕರಿತೀವಿ. ಇದು ನಿಮ್ಮದು ಡಿಪಾರ್ಟ್ಮೆಂಟ್ ಆಫ್ ಫಿಸಿಯಾಲಜಿ ಅಂತಂದರೆ ನಿಮ್ಮದು ಫಸ್ಟ್ ಇಯರ್ನ ಸಬ್ಜೆಕ್ಟ್. ಇದು ಕೂಡ ಡಿಪಾರ್ಟ್ಮೆಂಟ್ ಆಫ್ ಅನಾಟಮಿ. ಬಳ್ಳಾರಿ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ನ ವಿಶೇಷತೆ ಏನಪ್ಪ ಅಂತಂದರೆ, ನಿಮ್ಗೆಲ್ರಿಗೂ ಇಲ್ಲಿ ಡೈಸೆಕ್ಟ್ ಮಾಡೋ ಅವಕಾಶ ಸಿಗುತ್ತೆ. ಇದು ನಮ್ಮ ಕಾಲೇಜಿನ ಲೈಬ್ರರಿ. ಗೈಸ್, ಹಿಂಗೆ ಮುಂದೆ ಹೋಗ್ತಾ ಹೋದರೆ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ನ ಹಾಸ್ಪಿಟಲ್ನ ಮುಖ್ಯ ದ್ವಾರ ಇದು ನಮ್ಮ ಹಾಸ್ಪಿಟಲ್ ಗೈಸ್. ಕ್ಲಿನಿಕಲಿ ಕೂಡ ನಮ್ಮ ಕಾಲೇಜ್ ತುಂಬ ಸ್ಟ್ರಾಂಗ್ ಇದೆ. ಅಂದರೆ ಒನ್ ಆಫ್ ದಿ ಟಾಪ್ 4 ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ. ಈ ಬಾರಿ ನಮ್ಮ ಕಾಲೇಜಿನಲ್ಲಿ ಟೋಟಲ್ 50 ಸೀಟ್ ಜಾಸ್ತಿ ಆಗಿರೋದ್ರಿಂದ ಟೋಟಲ್ 250 ಸೀಟ್ಸ್ NMC ಅನೌನ್ಸ್ ಮಾಡಿದೆ. ಅದರ ಸಲುವಾಗಿ ಹೊಸ ಬಿಲ್ಡಿಂಗ್ ಕೂಡ ರೆಡಿ ಆಗಿದೆ. ಅಂದರೆ ಲೆಕ್ಚರ್ ಹಾಲ್ ತಗೊಳ್ಳುವಂಥ ಬಿಲ್ಡಿಂಗ್ ರೆಡಿ ಆಗಿದೆ. ಹಿಂಗೆ ಹೋಗ್ತಾ ಹೋದರೆ ಗೈಸ್, ಇದು ನಮ್ಮ ಕಾಲೇಜಿನ ಹೊಸ ಲೆಕ್ಚರ್ ಹಾಲು. ಮೋರ್ ದೆನ್ 250 ಮೆಂಬರ್ಸ್ ಕುಂದಿರುವಂತಹ ಲೆಕ್ಚರ್ ಹಾಲ್ ಇದು. ಬಳ್ಳಾರಿ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ನ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಒಂದೇ ಬಿಲ್ಡಿಂಗ್ ಇಲ್ಲ. ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಬಿಲ್ಡಿಂಗ್ಸ್ಗಳಿವೆ. ಅದೇ ನಮ್ಮ ಕಾಲೇಜಿನ ವಿಶೇಷತೆ. ಅಷ್ಟು ವಿಸ್ತೀರ್ಣವಾಗಿರ್ತಕ್ಕಂಥ ಕ್ಯಾಂಪಸ್ಸು ಮತ್ತು ಪ್ರಕೃತಿಯ ಸೌಂದರ್ಯದಿಂದ ತುಂಬಿರ್ತಕ್ಕಂಥ ಕ್ಯಾಂಪಸ್ಸು. ನಮ್ಮ ಕಾಲೇಜಿನಲ್ಲಿ ಸ್ಪೋರ್ಟ್ಸಿಗೂ ಕೂಡ ಬಹಳಷ್ಟು ಮಹತ್ವವಿದೆ. ಜೋನಲ್ಸು, RGHS ಕಡೆಯಿಂದ ಯಾವುದೇ ರೀತಿಯ ಸ್ಪೋರ್ಟ್ಸ್ ಆದರೂ ಕೂಡ ನಮ್ಮ ಕಾಲೇಜ್ ಟಾಪಲ್ಲಿರುತ್ತೆ. ಬನ್ನಿ ಗೈಸ್, ಇವಾಗ ನಾನು ನಮ್ಮ ಕಾಲೇಜಿನ ಪಾರ್ಕ್ ಮತ್ತು ಹಾಸ್ಟೆಲ್ ತೋರಿಸ್ತೀನಿ. ಇದು ನಮ್ಮ ಕಾಲೇಜಿನ ಸ್ವಾಮಿ ವಿವೇಕಾನಂದ ಪಾರ್ಕು. ಇದು ನಮ್ಮ ಕಾಲೇಜಿನ ಫಸ್ಟ್ ಇಯರ್ ಹಾಸ್ಟೆಲ್ಲು. ಇದರ ಹೆಸರು ಸಂಜೀವಿನಿ ಬ್ಲಾಕು. ಫಸ್ಟ್ ಇಯರ್ ಮುಗಿದ ನಂತರ ಚರಕ ಬ್ಲಾಕು ಮತ್ತು ಮನೋಹರ ಬ್ಲಾಕ್ಗೆ ಶಿಫ್ಟ್ ಮಾಡ್ತಾರೆ. ಇವಾಗ ನಾನು ಫಸ್ಟ್ ಇಯರ್ ಹಾಸ್ಟೆಲ್ ತೋರಿಸ್ತೀನಿ ನಿಮಗೆಲ್ಲ. ಇದು ಸಂಜೀವಿನಿ ಬ್ಲಾಕು. ಸರಿಸುಮಾರು 30 ವರ್ಷ ಆಯಿತು ಕಟ್ಟಿ. ಮೊದಲು ಸೀನಿಯರ್ಸ್ ಇರ್ತಿದ್ರು, ಈ 2 ವರ್ಷದಿಂದ ಇಲ್ಲಿ ಜೂನಿಯರ್ಸ್ನ ಹಾಕ್ತಿದ್ದಾರೆ. ಇದು ಸಂಜೀವಿನಿ ಬ್ಲಾಕ್ನ ಎಂಟ್ರೆನ್ಸು. ಇದು ಗ್ರೌಂಡು ಸಂಜೀವಿನಿ ಬ್ಲಾಕ್ದು. ನೀವು ವಾಲಿಬಾಲು ಎಲ್ಲ ಆಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ಕಾರಿಡಾರ್ಲಿಂದ ಹೋದರೆ ನಾವು ರೂಮ್ ಕಡೆ ಹೋಗ್ಬೋದು. ಇದು ಕೂಡ 2ನೇ ಗ್ರೌಂಡು. ಇದು ಹಾಸ್ಟೆಲ್ ಮೆಸ್ಸು. ವಾರ್ಡನ್ ಆಫೀಸ್ ಮ್ಯಾನೇಜ್ಡ್ ಮೆಸ್ ಇರುತ್ತೆ. ನಾರ್ತ್ ಕರ್ನಾಟಕ ಫುಡ್ಡು ಟಿಪಿಕಲ್, ಎಲ್ಲರೂ ಅಡ್ಜಸ್ಟ್ ಆಗುವಂಥ ಫುಡ್ ಇರುತ್ತೆ. ನಿಮ್ಗೆ ರೂಮ್ ತೋರಿಸ್ತೇನೆ. ಪ್ರತಿಯೊಂದು ರೂಮ್ಗೆ 2 ವಿದ್ಯಾರ್ಥಿಗಳನ್ನ ಅಲಾಟ್ ಮಾಡ್ತಾರೆ. ಸ್ಪೇಷಿಯಸ್ ರೂಮ್ ಇದೆ. ಕೊನೆಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.